ಗುರುಜಿ, ದ್ವಾದಶ ರಾಶಿಗಳಲ್ಲಿ ದ್ವಿತೀಯ ರಾಶಿ ವೃಷಭ ರಾಶಿ, ಶುಕ್ರನ ಅಧಿಪತ್ಯ ಹಾಗೆಯೇ ಕೃತಿಕಾ, ರೋಹಿಣಿ, ಮೃಗಶಿರ ನಕ್ಷತ್ರಗಳಿಂದ ಅಡಕವಾಗಿರುವಂತಹ ಈ ರಾಶಿಯವರು ಯಾವ ರೀತಿಯ ಯಂತ್ರಗಳನ್ನು ಧರಿಸಿದ್ರೆ ಲಾಭದಾಯಕವಾಗಿರುತ್ತೆ? ಯಂತ್ರಗಳು ತುಂಬ ಇದೆ. ಎಲ್ಲ ಯಂತ್ರಗಳ ಬಗ್ಗೆ ಮಾಹಿತಿ ಕೊಡ್ತಾ ಹೋಗುವಂಥದ್ದು ಬಹಳ ವಿಸ್ತಾರವಾದಂಥ, ಅಂದರೆ ಅದಕ್ಕೆ ದಿನಗಳೇ ಬೇಕಾಗ್ಬೋದು. ಆದರೆ ಸೂಕ್ಷ್ಮ ಸ್ವರೂಪದಲ್ಲಿ ಅಗಾಧವಾದಂತಹ ಶಕ್ತಿಯನ್ನು ಹೊಂದಬಹುದಾದಂತಹ ಒಂದು ಯಂತ್ರ ಈ ವೃಷಭ ರಾಶಿಯವರಿಗೆ. ಅಂದರೆ ಶಾಸ್ತ್ರ ಏನು ಹೇಳುತ್ತೆ, ಈ ದೃಷ್ಟಿ ಕ್ಲೇಶ ಸೌಮ್ಯ ಯಂತ್ರ. ದೃಷ್ಟಿಯಿಂದ ಕ್ಲೇಶಗಳು, ಇದನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವವರು ಸುಲಭವಾಗಿ ಅರ್ಥ ಮಾಡ್ಕೊಳ್ತಾರೆ. ದೃಷ್ಟಿದೋಷವೂ ಒಂದು ದೋಷವೇ, ಅದರಲ್ಲಿ ನಿಜಕ್ಕೂ ನಮ್ಮನ್ನು ಹಾಳು ಮಾಡುವಂಥದ್ದು ಒಂದು ಅದರೊಳಗೆ ಇದೆಯಾ ಏನಾದರೂ? ಇದು ಕೇವಲ ಒಂದು ಏನು ನಾವು ಡೆಡ್ ಬಿಲೀಫ್ ಅಂತೇನು ಹೇಳ್ತೀವಿ, ಮೂಢನಂಬಿಕೆ ಅಂತ, ಹಾಗೆ ಅನ್ನಿಸ್ತಾ ಇಲ್ವೇ ಅಂತ ಕೇಳಿದಾಗ ಅದು ಸರಿಯೇ. ಆದರೆ ದೃಷ್ಟಿದೋಷ ಹೇಳುವಂಥದ್ದು, ಈಗ ಮನೆಗಳಲ್ಲಿ ದೃಷ್ಟಿಯಾಗಿದೆ ಅನ್ನೋದ್ರ ಬಗೆಗೆ ಅದನ್ನು ನಾವು ಎಡಗೈಯಲ್ಲಿ ಬೆಂಕಿಗೆ ಉಪ್ಪನ್ನು ಹಾಕಿ ಒಂದು ಏನು ಈ ತೆಂಗಿನ ಗರಿಗಳಿಂದ ಇದನ್ನು ಬೆಂಕಿ ನೆಪ್ಪಿಸಿ ಏನು ಮಾಡ್ತೇವೆ, ಎಡಗೈಯಲ್ಲಿ ಇದನ್ನು ಮಾಡುವಂಥದ್ದು ಒಂದು ರೂಢಿ. ಅಂದರೆ ದೃಷ್ಟಿ ಅದರಲ್ಲಿ ಹೋಯಿತು. ಆ ಹೋದ ಕ್ರಮ ಹೇಗೆ ಅನ್ನುವಂಥದ್ದನ್ನು, ಅಲ್ಲಿಯೂ ಒಂದು ಸೈಕಾಲಜಿಕಲ್ ಒಂದು ಅಂಶಗಳೇ ಇರೋದು. ಅಲ್ಲಿ ಆ ಉಪ್ಪನ್ನು ಹಾಕಿದಾಗ ಅದು ಚಟ್ ಅಂತ ಒಂದು ಇದು ಬರುತ್ತೆ. ಆಗ ದುಷ್ಟಶಕ್ತಿಗಳ ನಿವಾರಣೆ ಆಯಿತು ಅನ್ನುವಂತಹ ಒಂದು ಭಾವನೆ ನಮ್ಮ ಸೈಕಾಲಜಿಕಲ್ ಸ್ಟ್ರೆಸ್ನ ಇದರಲ್ಲಿ ಸ್ತರದಲ್ಲಿ ಅದು ಏನು ಮಾಡುತ್ತೆ, ಒಂದು ರೂಪವನ್ನು ಪಡ್ಕೊಳ್ಳುತ್ತೆ. ಅದು ಒಂದು ರೀತಿ. ಯಾವುದೇ ಸಂದರ್ಭ ಇರಲಿ, ಮನುಷ್ಯನ ಸಂದರ್ಭ ಎಷ್ಟೇ ಒಬ್ಬ ಧೈರ್ಯವಂತ ಮನುಷ್ಯ ಅಂತಾದರೂ ಕೂಡ, ಎಷ್ಟೇ ಒಬ್ಬ ಅಧೈರ್ಯದ ಮನುಷ್ಯ ಅಂತಾದರೂ ಕೂಡ, ಅವರವರ ನಂಬಿಕೆಯೇ ಅವರನ್ನು ಉಳಿಸುವಂಥದ್ದು. ಅವರವರ ನಂಬಿಕೆಯ ಅತ್ಯಂತ ವಿಕೃತವಾದಂತಹ ಒಂದು ಇದೇನಿದೆ ವೈಶಾಲ್ಯತೆ, ಅದು ಹಾಳು ಮಾಡುವಂಥದ್ದು ಇರುತ್ತೆ. ಈ ದೃಷ್ಟಿ, ಹಾಗಾದರೆ ಈ ವೃಷಭ ರಾಶಿಯವರಿಗೆ ಯಾಕೆ ಈ ದೃಷ್ಟಿಯ ದೋಷ ಬಹಳ ಕಾಡುತ್ತೆ? ನೀವೇ ಕೇಳಿದ್ರಿ. ಇದು ಈ ಒಂದು ರಾಶಿ ಕೃತ್ತಿಕಾ ನಕ್ಷತ್ರದ 3 ಭಾಗವನ್ನು, ಆಮೇಲೆ 4 ಭಾಗವನ್ನು ಯಾರದ್ದು, ಈ ರೋಹಿಣಿ ನಕ್ಷತ್ರದ್ದು, 2 ಭಾಗವನ್ನು ಮೃಗಶಿರ ನಕ್ಷತ್ರದ್ದು ಹೊಂದಿರುತ್ತೆ. ಸೂರ್ಯ, ಚಂದ್ರ, ಮಂಗಳ. ನೋಡಿ, ಈ ಸೂರ್ಯ, ಚಂದ್ರ, ಮಂಗಳರ ಆಧಿಪತ್ಯವನ್ನು ಹೊಂದಿದ್ದು. ಹಾಗಾದರೆ ಕೃತ್ತಿಕಾ ನಕ್ಷತ್ರ ಸೂರ್ಯನ ಆಧಿಪತ್ಯ, ರೋಹಿಣಿ ನಕ್ಷತ್ರ ಚಂದ್ರನ ಆಧಿಪತ್ಯ, ಮೃಗಶಿರ ನಕ್ಷತ್ರ ಮಂಗಳನ ಆಧಿಪತ್ಯ. ಈ 3 ಕೂಡ ಅತ್ಯಂತ ಆಪ್ತವಾದಂಥ ಮಿತ್ರರು. ಆದರೆ ಈ ಮನೆಯ ಯಜಮಾನ, ಈ ನಕ್ಷತ್ರಗಳನ್ನು ಅಡಕಗೊಂಡಂತಹ ಈ ಮನೆಯ ಯಜಮಾನ ಯಾರು ಅಂತಂದರೆ ಅವನು ಶುಕ್ರ. ಅವನು ಈ 3 ಕೂಡ ಆತ ವೈರಿ. ನೋಡಿ, ಯಾರು ಅತ್ಯದ್ಭುತವಾದಂಥ ಫ್ರೆಂಡ್ಶಿಪ್ನೊಂದಿಗೆ ಅಲ್ಲಿ ಅಡಕವಾಗಿದ್ದಾರೋ, ಆ ಅಡಕವನ್ನು ಹೊಂದಿದಂತಹ ವೃಷಭ ರಾಜ್ಯ ಯಜಮಾನತ್ವವನ್ನು, ಅಂದರೆ ಈ ಭಾರತೀಯ ಜ್ಯೋತಿಷ್ಯ ಪರಂಪರೆಯ ಸಂದರ್ಭದಲ್ಲಿ ಹೇಗಿದೆ ಅಂತಂದರೆ, ಒಳಿತುಗಳು ಕೆಡಕುಗಳು ದುಷ್ಟಶಕ್ತಿ ಮತ್ತು ಶಿಷ್ಟಶಕ್ತಿಯ ನಡುವಿನ ಮಿಶ್ರಣದಿಂದಲೇ ಅದು ಎರೈಸಾಗಬೇಕು. ಈಗ ವೃಷಭ ರಾಶಿಗೂ ಹಾಗೆ. ನಾನು ಮೇಷರಾಶಿಯವರ ಬಗ್ಗೆ ಹೇಳಿದಾಗ, ವೃಷಭ ರಾಶಿಯ ಸಂದರ್ಭದಲ್ಲಿ ವೃಷಭ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡಾಗ ಏನಾಗುತ್ತೆ, ಒಂದು ಗೂಳಿಯ ಒಂದು ಚಿತ್ರ ನಮ್ಮ ಎದುರಿಗೆ ಬರುತ್ತೆ. ವೃಷಭ ಅಂದ್ರೇನು, ನಂದಿ, ಗೂಳಿ. ಇದೇ ಶುಕ್ರ ತುಲಾ ರಾಶಿಯ ಯಜಮಾನನೂ ಆಗಿರ್ತಾನೆ. ತುಲಾ ರಾಶಿಯ ಸಂದರ್ಭ ಬಂದಾಗೇನು, ಆತ ವ್ಯಾಪಾರಿ. ಅಂದರೆ ಬೇಕಾಬಿಟ್ಟಿಯಾದಂತಹ ಗೂಳಿಯ ಸ್ವರೂಪದಲ್ಲಿ ಇರುವಂತಹ ಒಂದು ಗೂಳಿಯ ಸ್ವರೂಪ ಅಂತ ನಾವು ತಗೊಂಡ್ರೆ ಹಾಗೆ ಇರೋದಿಲ್ಲ. ಅದು ಗೂಳಿಯ ಸ್ವರೂಪವೇ ವೃಷಭ ರಾಶಿಯವರಿಗೆ ಎಲ್ಲರಿಗೂ ಇರುತ್ತೆ ಅಂತಲ್ಲ. ಆದರೆ ಆ ಸ್ವರೂಪದಲ್ಲಿ ತಗೊಂಡಾಗ ವೃಷಭ ರಾಶಿಯಲ್ಲಿ, ತುಲಾ ರಾಶಿಯಲ್ಲಿ ಏನಾಗುತ್ತೆ, ತಕ್ಕಡಿಯನ್ನು ಹಿಡ್ಕೊಳ್ಳುವಂಥ ವೈಣಿಕನಾಗ್ತಾನೆ. ವೈಣಿಕ ಆಡುವಂಥ ಅದು ತಪ್ಪು ಶಬ್ದ ಹೇಳಿದೆ. ಏನಾಗ್ತಾನೆ, ವಾಣಿಜ್ಯವನ್ನು ಹಿಡ್ಕೊಳ್ಳುವಂಥ ಒಬ್ಬ, ನಾವೇನು ಹೇಳ್ತೇವೆ ಅವರನ್ನು ವಣಿಕರು ಅಂತ ಹೇಳ್ತೇವೆ. ವಣಿಕ ಆಡುವಂಥದ್ದನ್ನು ವೈಣಿಕ ಅಂತ ತಪ್ಪು ಹೇಳಿದೆ. ಆ ವಣಿಕರ ಒಂದು ತಕ್ಕಡಿಯನ್ನು ಹಿಡಿಯುವಂತಹ ಸಂದರ್ಭ ಅಲ್ಲಿ ಬರುತ್ತೆ. ಅಲ್ಲಿ ಯಾಕೆ ಬರುತ್ತೆ ಅಂತಂದರೆ, ಆ ಇಡೀ ರಾಶಿ ಗಾಳಿಯ ತತ್ವದ್ದು. ಈ ಒಂದು ವೃಷಭ ರಾಶಿ ಹೇಳುವಂಥದ್ದು ಭೂತತ್ವದ್ದು. ಈ ಭೂತತ್ವದ ಸಂದರ್ಭದಲ್ಲಿ ಭೂಮಿಯ ಮೇಲೆ ಉತ್ಪನ್ನವಾಗುವಂಥ ಎಲ್ಲ ಘಟಕಗಳ ಬಗೆಗೂ, ಯಾವುದೇ ಒಂದು ಹಣ್ಣು ಒಳ್ಳೆಯದಾಗಿ ಬೆಳೆದಿದೆ ಅಂತ, ಹಬ್ಬ ಎಂಥ ಹಣ್ಣು ಬೆಳೆದು ಬಿಟ್ಟಿದ್ದೀರಿ ನಿಮ್ಮ ಇದರಲ್ಲಿ, ಈ ದೃಷ್ಟಿಯೇ ದೋಷವಾಗತ್ತೆ ಅಂತ ಹೇಳುವಂಥದ್ದು ಒಂದು ನಂಬಿಕೆ. ಅಥವಾ ಇನ್ನೇ ಏನು ಅದ್ಭುತವಾಗಿ ಎಲ್ಲಿಗೆ ಹೊರಟಿದೆಯಾ, ಇದನ್ನು ಈ ರೀತಿಯಲ್ಲಿ ಕೇಳಿದಾಗಲೂ ಅದನ್ನು
ಹಾಂ, ಅಂದರೆ ಎಲ್ಲಿಗೆ ಹೋಗ್ತಾ ಇದೆಯಾ ಕೇಳಬಾರ್ದು. ಇದೆಲ್ಲ ಒಂದು ಹಂತದಲ್ಲಿ ಅದನ್ನು ಗಮನಿಸಿದಾಗ ಅದು ಬ್ಲೈಂಡ್ ಬಿಲೀಫ್. ಆದರೆ ಅನೇಕ ನಿದರ್ಶನಗಳನ್ನು ನಾನು, ಯಾಕೆಂದರೆ ಪ್ರತಿ ವ್ಯಕ್ತಿಗಳನ್ನು ನಾನು ಸ್ಟಡಿ ಮಾಡ್ತಾ ಇರ್ತೀನಿ ಬೇರೆ ಬೇರೆ ಕಾರಣಗಳಿಂದ. ನನ್ನ ಉದ್ದೇಶ ಈ ಒಂದು ಗ್ರಹಗಳ ಸಂದರ್ಭದ ವಿಚಾರ ಏನು ಅಂದರೆ, ಮನುಷ್ಯನ ಆ ಒಂದು ಸೈಕಲಾಜಿಕಲ್ ಇದು ನೆಲೆ, ಸ್ಪ್ಲಿಟ್ ನೇಚರೋ ಅಥವಾ ಅವನ ನೇಚರೋ, ಸಹಜವಾದಂಥ ಅವನ ಒಳ್ಳೆಯತನಮೋ, ಸಹಜವಾದಂಥ ಅವನ ದುಷ್ಟತನಮೋ, ಇದನ್ನೆಲ್ಲ ಯಾಕೆ ಇದು ವ್ಯಕ್ತಿಯಿಂದ ಬೇರೆ, ಅಥವಾ ವ್ಯಕ್ತಿ ಹೊರಗೆ ಒಂದು ತೋರಿಸ್ಕೊಳ್ತಾನೆ, ಒಳಗೆ ಇನ್ನೊಂದೇ ಏನೋ ಇರ್ತಾನೆ, ಇವೆಲ್ಲವನ್ನು ಸ್ಟಡಿ ಮಾಡುವಂಥದ್ದು ಏನೋ ಒಂದು ನನಗೆ ಅದು ಇನ್ನಿಲ್ಲದ ಕುತೂಹಲ. ಅದು ಈ ಜಾತಕಶಾಸ್ತ್ರದಲ್ಲಿ ಸಿಗುತ್ತೆ. ಈ ವೃಷಭ ರಾಶಿಯವರು ಜೀವನದ ಸಂದರ್ಭದಲ್ಲಿ ಅನೇಕ ರೀತಿಯ ಆ್ಯಂಬಿಷನ್ಸ್ಗಳನ್ನು ಹೊಂದಿರ್ತಾರೆ. ಅಂದರೆ ಆ್ಯಂಬಿಷನ್ಸ್ ಅಂದರೆ ಏನು? ಸಹಜವಾದಂತಹದ್ದರಲ್ಲಿ ಜೀವನದಲ್ಲಿ ಮುನ್ನುಗ್ಗಬೇಕು ಅನ್ನುವಂಥದ್ದಲ್ಲ. ಇವರು ಜನರ ನಡುವೆ ನಾನು ಕಾಣಿಸ್ಕೊಳ್ಬೇಕು. ಹಾಗಾದರೆ ಏನು? ನಾನು ಸಿನಿಮಾದಲ್ಲಿ ಒಬ್ಬ ನಟನಾಗಬೇಕು, ಅಥವಾ ಡೈರೆಕ್ಟರ್ ಆಗಬೇಕು, ಒಬ್ಬ ಸಿನಿಮಾದ ಹಾಡುಗಳನ್ನು ಬರೆಯುವಂಥ ಒಬ್ಬ ವ್ಯಕ್ತಿ ಆಗಬೇಕು, ಅಥವಾ ನಾನು ಡ್ಯಾನ್ಸ್ಗಳನ್ನು ಇದು ಮಾಡುವಂಥ ಒಂದು ನರ್ತನ ಇದು ಏನು ಒಬ್ಬ ಗುರು ಆಗಬೇಕು, ಅಥವಾ ನಾನು ನರ್ತನದಲ್ಲಿ ನಾನೇ ಒಂದು ಎಕ್ಸ್ಪರ್ಟ್ ಆಗಬೇಕು. ಅಂದರೆ ಜನರಿಗೆ ಕಾಣಿಸಿಕೊಳ್ಳುವಂತಹ ಈ ನಾವು ಸಹಜವಾಗಿ ಏನಾಗುತ್ತೆ, ಈ ಮನರಂಜನಾ ಸಂದರ್ಭದಲ್ಲಿ ಅಥವಾ ಸಿನಿಮಾದ ಸಂದರ್ಭದಲ್ಲಿ, ಟಿ ವಿ ಸಂದರ್ಭದಲ್ಲಿ, ಇವತ್ತಿನ ಯೂಟ್ಯೂಬ್ನ ಸಂದರ್ಭದಲ್ಲಿ, ಇವತ್ತೇನು ರೀಲ್ಸ್ ಅಂತ ಹೇಳ್ತಿದ್ದೀವಿ, ಅಲ್ಲಿ ಎಷ್ಟೆಷ್ಟು ಜನ ರೀಲ್ಸಿಗಾಗಿ ಹೋಗಿ ಅಪಾಯಕ್ಕೆ ಸಿಕ್ಕಾಕೊಂಡವರಿದ್ದಾರೆ, ಪ್ರಾಣವನ್ನೇ ಕಳ್ಕೊಂಡವರಿದ್ದಾರೆ. ಆದರೂ ಅದನ್ನು ಮಾಡ್ತಾರೆ. ಯಾಕೆ? ಅವರಿಗೆ ಆ ಜನರ ನಡುವೆ ನಿಲ್ಲಬೇಕು. ಇವತ್ತೊಂದು ಆಯಿತು ಅಂದ್ರೆ ಅದು ಹಳತಾಗ್ಬಿಡುತ್ತೆ, ಮತ್ತು ನಾಳೆಗೊಂದು ಬೇಕು. ಆದರೆ ಹಾಗಾಗುವ ಸಂದರ್ಭದಲ್ಲೇ 1000, 100ರಿಂದ ಹಿಡಿದು 1000, ಲಕ್ಷ, ಮಿಲಿಯನ್ಸ್ ಟುಗೆದರ್, ಕೋಟಿಗಟ್ಟಲೆ ಜನ ಅದನ್ನು ನೋಡುವವರು ಇರ್ತಾರೆ. ಇಂಥ ಸಂದರ್ಭದಲ್ಲಿ ಆ ದೃಷ್ಟಿಗಳು ಈ ಒಂದು ವೃಷಭ ರಾಶಿಯವರನ್ನು ಏನು ಮಾಡುತ್ತೆ, ಕಾಡೋದಕ್ಕೆ ಸಾಧ್ಯವಾಗುವಂಥ ಒಂದು ವಿಚಿತ್ರವಾದಂತಹ ಒಂದು ವಿಷ ಅಲ್ಲಿ ತಯಾರಾಗಿಬಿಡುತ್ತೆ. ಆ ವಿಷ ತಯಾರಾಗುವಂಥದ್ದೇ ಶುಕ್ರ ಯಾವ ರಾಶಿಯ ಯಜಮಾನತ್ವವನ್ನು ಹೊಂದಿದಾನೋ ಅವನಿಗೆ ಆ 3 ನಕ್ಷತ್ರಗಳ ಯಜಮಾನರುಗಳ ಜೊತೆ ಒಂದು ಸಂಘರ್ಷ ಇದ್ದಿರೋದ್ರಿಂದಾಗಿ ಏನಾಗುತ್ತೆ, ವಿಷ ಹೊರಗೆ ಬರುತ್ತೆ. ಅದು ಕಾಲಪುರುಷನ, ಈ ಒಂದು ವೃಷಭ ರಾಶಿ ಅನ್ನುವಂಥದ್ದೇನು ಕಾಲಪುರುಷನ ಕಣ್ಣಿನ ಭಾಗ ಆಗಿರುತ್ತೆ. ಅದು ಕಾಲಪುರುಷನ ಕಣ್ಣಿನ ಭಾಗ ಅದಾಗಿರೋದ್ರಿಂದ ಅದು ಎಡಗಣ್ಣನ್ನು ಸೂಚಿಸುತ್ತೆ. ಆ ಒಂದು ರಾಶಿಯ ನಷ್ಟದ ಮನೆ ಏನಿರುತ್ತೆ, ಅದರ ಹಿಂದಿನ ಮನೆ ಅದು ಎಡಗಣ್ಣಾಗಿರುತ್ತೆ. ಬಲಗಡೆಯ ಮನೆ ಅಂದರೆ ಮುಂದಿನ ಮನೆ ಅದು ಬಲಗಣ್ಣಾಗಿರುತ್ತೆ. ಒಂದು ರಾಶಿಯವರಿಗೆ, ವೃಷಭ ರಾಶಿಯವರಿಗೆ ಅವರ ಕಣ್ಣಿನ ಬಗೆಗಿನ ಸೂಕ್ಷ್ಮವನ್ನು ಕೊಡಬೇಕು ಅಂತಂದರೆ, ಎಲ್ಲ ರಾಶಿಯವರಿಗೂ ಆ ಕಣ್ಣಿನ ಬಗೆಗಿನ ಸೂಕ್ಷ್ಮವನ್ನು ಎಡಗಣ್ಣಿನ ಸಲುವಾಗಿ ಕುಜ ಕೊಡಬೇಕಾಗತ್ತೆ. ಬಲಗಣ್ಣಿನ ಸಲುವಾಗಿ ಯಾರು ಮಿಥುನ ರಾಶಿಯ ಒಂದು ಯಜಮಾನನಾದಂತಹ ಒಬ್ಬ ಬುಧ ಕೊಡಬೇಕಾಗತ್ತೆ. ಹಾಗಾಗಿ ಈ ಕಣ್ಣಿನ ದೋಷ ಏನಿದೆ, ಕಾಲಪುರುಷನ ಕಣ್ಣಿನ ಸಂದರ್ಭ ಆಗಿರೋದ್ರಿಂದ ಈ ವೃಷಭ ರಾಶಿಯವರಿಗೆ ದೃಷ್ಟಿ ದೋಷಗಳು ಅಧಿಕವಾಗಿರ್ತವೆ. ಹಾಗಾಗಿ ಈ ದೃಷ್ಟಿ ದೋಷದಿಂದ ತಪ್ಪಿಸಿಕೊಳ್ಳುವಂತಹದ್ದನ್ನು ಇವರು ಅಧಿಕವಾಗಿ ಮಾಡಿಕೊಂಡಾಗ, ಹಾಗಾಗಿ ಇವರಿಗೆ ಸಹಾಯಕ್ಕೆ ಬರುವಂಥದ್ದೇನು, ದೃಷ್ಟಿ ಕ್ಲೇಶ ಸೌಮ್ಯ ಯಂತ್ರ. ಅಂದರೆ ದೃಷ್ಟಿಯಿಂದ ಕ್ಲೇಶ ಇದ್ದಿದ್ದು ಹೌದು, ಆದರೆ ಆ ಕ್ಲೇಶಗಳನ್ನು ಸೌಮ್ಯಗೊಳಿಸುವಿಕೆಯನ್ನು ಮಾಡಿಕೊಳ್ಳುವಂಥ ಒಂದು ಶಕ್ತಿಯನ್ನು ಇವರು ಆ ಯಂತ್ರದ ಮೂಲಕವಾಗಿ ಪಡೆಯಲಿಕ್ಕೆ ಸಾಧ್ಯವಾಗುತ್ತದೆ. ಹಾಗಾದರೆ ಆ ಯಂತ್ರದಲ್ಲಿ ಇರುವಂಥದ್ದು ಏನು? ಆ ಯಂತ್ರದಲ್ಲಿ ಅಡಕವಾಗಿರುವಂತಹ ಮೂಲ ಬೀಜಾಕ್ಷರ ಮಂತ್ರ ಸುಮಾರಾಗಿ ದುರ್ಗಾಳ ಸಲುವಾಗಿ ಒಂದು ಏನು ನಮ್ಮ ಒಂದು ಪ್ರೇಸಿಂಗ್ಸ್ ಅಥವಾ ಆರಾಧನಾ, ಆ ವಿಶೇಷವಾದಂಥ ಮೂಲ ಬೀಜಾಕ್ಷರ ಮಂತ್ರಗಳನ್ನು ಆಹ್ವಾನಿಸಿದ ಅಥವಾ ಅದನ್ನು ಪಠಿಸುವುದರ ಮೂಲಕವಾಗಿ ಶಕ್ತಿ ತುಂಬಿದಂಥ ಒಂದು ವಿಶಿಷ್ಟ ಆಕೃತಿಯ ಸಂದರ್ಭದಲ್ಲಿ ಆ ಯಂತ್ರದ ತಯಾರಿ ಏನಾಗುತ್ತೆ, ಆ ಯಂತ್ರವನ್ನು ತಯಾರಿಸುವಂಥವರು ಅದನ್ನು ಮಾಡಿರ್ತಾರೆ. ಆ ಯಂತ್ರವನ್ನು ತಯಾರಿಸುವಂಥವರು ಕೂಡ ಅವರು ಕೂಡ ಆ್ಯಂಬಿಷಿಯಸ್ಸು ಅಥವಾ ಯಾವುದೋ ಒಂದು ರೀತಿಯ ಕೆಟ್ಟ ಚಟಗಳನ್ನು ಹೊಂದಿದವರು ಇಂಥವರೆಲ್ಲ ಆಗಿಬಿಟ್ರೆ ಆ ಯಂತ್ರಗಳು ಕೊಡುವಂತಹ ವಿಚಾರಕ್ಕೆ ಯಾವ ರೀತಿಯ ಉಪಯೋಗವೂ ಬರೋದಿಲ್ಲ. ಆ ಯಂತ್ರ ಬರೀ ಕೇವಲ ಶೂನ್ಯವಾಗಿರುತ್ತೆ. ಇಂತಹ ಯಂತ್ರವನ್ನು ತಯಾರಿಸುವಂಥವನು ದೈವದ ಆರಾಧಕನಿರಬೇಕಾಗುತ್ತೆ. ದೈವ ಅಂತಂದ್ರೆ ನಾವಿವತ್ತು ಕರಾವಳಿಯ ಭಾಗದ ದೈವ ಹೇಳುವಂಥದ್ದಲ್ಲ. ಈ ದೈವದ ಮುಖ್ಯವಾದಂಥ ಸ್ವರೂಪ ನಮ್ಮ ಭಾರತೀಯ ಆರ್ಷೇಯ ಪರಂಪರೆಯಲ್ಲಿ ಏನು, ಗಣೇಶ ಇರ್ತಾನೆ, ಅಥವಾ ದೇವಿ ಇರ್ತಾಳೆ, ಅಥವಾ ದತ್ತಾತ್ರೇಯ ಇರ್ತಾನೆ, ಅಥವಾ ರಾಮನು ಕೂಡ ರಾಮ ಕೂಡ ಒಂದು ಶಕ್ತಿಯ ಒಂದು ಮೂಲ ಒಂದು ಏನು ಶಕ್ತಿಯ ಧಾತುವಾಗಿದ್ದಾನೆ. ಅದೇ ರೀತಿಯಲ್ಲಿ ಮಾರುತಿ,
ಹನುಮಂತ ಇದ್ದಾನಲ್ಲ ಅವನನ್ನು, ಅದು ಕೂಡ ಶಕ್ತಿಯ ಆರಾಧಕರು ಹನುಮಂತನನ್ನು ಆರಾಧಿಸೋದ್ರ ಮೂಲಕವಾಗಿ ಒಂದು ವಿಶೇಷವಾದ ಶಕ್ತಿಯನ್ನು ಪಡೆದಿರ್ತಾರೆ. ಹಾಗಾಗಿ ಈ ವೃಷಭ ರಾಶಿಯವರ ಏನು ದೃಷ್ಟಿಕ್ಲೇಶ ಸೌಮ್ಯ ಯಂತ್ರ ಏನಿದೆ, ದೇವಿಯ ಆರಾಧಕರ ಮೂಲಕವಾಗಿ ಇದು ಏನಾಗುತ್ತದೆ, ಸಂಯೋಜಿಸಲ್ಪಡ್ತದೆ. ಇಂತಹ ಸಂಯೋಜಿಸಲ್ಪಟ್ಟಂತಹ ಒಂದು ಯಂತ್ರವನ್ನು ಧರಿಸೋದ್ರ ಮೂಲಕವಾಗಿ ದೃಷ್ಟಿದೋಷಗಳು ಏನಿದೆ, ಈಗ ಯಾಕೆ ಅಂತಂದ್ರೆ ನಾವು ಇವತ್ತು ಯಾವುದೇ ಜನರ ಕಣ್ಣಿಗೆ ನಾವು ಬೀಳಬೇಕು ಅನ್ನುವಂತಹ, ಇವತ್ತು ರಾಜಕಾರಣಿ ಜನರ ನಡುವೆ ನಿಲ್ಲಬೇಕಾಗತ್ತೆ, ಒಬ್ಬ ಸಿನಿಮಾ ನಟ ಜನರ ನಡುವೆ ನಿಲ್ಲಬೇಕಾಗತ್ತೆ, ಸಿನಿಮಾ ನಟಿ ಜನರ ನಡುವೆ ನಿಲ್ಲಬೇಕಾಗತ್ತೆ. ಅಂಥವರೆಲ್ಲರೂ ಕೂಡ, ಅಥವಾ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್, ಅಥವಾ ಜೀವನದಲ್ಲಿ ಯಾವುದೇ ಸೆಲೆಬ್ರಿಟೀಸ್ ಇರಲಿ, ಅಂಥವರು ಮುಖ್ಯವಾಗಿ ವೃಷಭ ರಾಶಿಗೆ ಸೇರಿದವರಾಗಿದ್ದರೆ ಈ ಯಂತ್ರವನ್ನು ಧರಿಸುವುದರ ಮೂಲಕವಾಗಿ ನೆಗೆಟಿವ್ ಎಲಿಮೆಂಟ್ಸನ್ನು ನಿವಾರಿಸುವಂತಹ, ಪಾಸಿಟಿವ್ ಎಲಿಮೆಂಟ್ಸನ್ನು ಆರೂಢಗೊಳಿಸಿಕೊಳ್ಳುವಂತಹ ಶಕ್ತಿಗಾಗಿ ಈ ದೃಷ್ಟಿಕ್ಲೇಶ ಸೌಮ್ಯ ಯಂತ್ರವನ್ನು ಧರಿಸುವುದರಿಂದ ಅನೇಕ ರೀತಿಯ ಒಳಿತುಗಳಿಗೆ ಇದು ಕಾರಣ ಮಾಡಿಕೊಡುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.